ನಮಸ್ಕಾರ. ಸಾಮಾನ್ಯವಾಗಿ ಹೊಸ ವರ್ಷ ಅಂದ್ರೆ ಬರೀ ಪಾರ್ಟಿ, ಸಂಭ್ರಮ ಅಷ್ಟೇ ಅನ್ಕೊಳ್ತೀವಿ. ಆದ್ರೆ ಜೀವನಕ್ಕೆ ಒಂದು ದೊಡ್ಡ ಪಾಠ ಹೇಳ್ಕೊಡುವ ಒಂದು ಹಬ್ಬದ ಬಗ್ಗೆ ಇವತ್ತು ಮಾತಾಡೋಣ. ಬನ್ನಿ, ಯುಗಾದಿ ಹಬ್ಬದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ವಾಕ್ಯದಲ್ಲಿ ಯುಗಾದಿಯ ಸಂಪೂರ್ಣ ಸಾರಾಂಶ ಇದೆ. ಯುಗಾದಿ ಪಚಡಿ ಅಂದ್ರೆ ಬರೀ ತಿನ್ನೋ ಪದಾರ್ಥ ಅಷ್ಟೇ ಅಲ್ವೇ ಅಲ್ಲ, ಅದು ಜೀವನದ ಬಗ್ಗೆ ನಮಗೆಲ್ಲ ನೆನಪು ಮಾಡಿಕೊಡುತ್ತೆ. ಹಾಗಿದ್ರೆ ಇದರ ಅರ್ಥವಾದ್ರೂ ಏನು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಯುಗಾದಿ ಅಂದ್ರೆ ಸುಮ್ಮನೆ ಕ್ಯಾಲೆಂಡರ್ ಪೇಜ್ ತಿರುಗಿಸಿದ ಹಾಗಲ್ಲ. ಇದು ಪ್ರಕೃತಿಯೇ ಹೊಸದಾಗಿ ಹುಟ್ಟೋ ಸಮಯ. ನಮ್ಮೆಲ್ಲರ ಲೈಫ್ನಲ್ಲೂ ಒಂದು ಹೊಸ ಚಾಪ್ಟರ್ ಶುರುವಾಗುತ್ತೆ ಅನ್ನೋದರ ಸಂಕೇತ. ಯುಗಾದಿ ಅಂದೇ ಏನು? ಇದು ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ, ಚೈತ್ರ ಮಾಸದ ಮೊದಲನೇ ದಿನ. ಮುಖ್ಯವಾಗಿ ಕರ್ನಾಟಕ, ಆಂಧ್ರಪ್ರದೇಶ್, ತೆಲಂಗಾಣದಲ್ಲಿ ತುಂಬಾನೇ ಸಡಗರದಿಂದ ಆಚರಿಸ್ತಾರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ಇದನ್ನೇ ಗುಡಿಪಾಡ್ವ ಅಂತ ಕರೀತಾರೆ. ನಂಬಿಕೆ ಪ್ರಕಾರ ಬ್ರಹ್ಮದೇವರು ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದ್ದು ಇದೇ ದಿನವಂತೆ. ಅದಕ್ಕೆ ಯಾವುದೇ ಹೊಸ ಕೆಲಸ ಶುರು ಮಾಡೋಕೆ ಇದು ತುಂಬಾನೇ ಒಳ್ಳೆ ದಿನ. ಹಬ್ಬದ ದಿನ ಶುರುವಾಗೋದೇ ಒಂದು ವಿಶೇಷವಾದ ಸ್ನಾನದಿಂದ, ಅಭ್ಯಂಗ ಸ್ನಾನ ಅಂತ. ಇದು ಬರೀ ಮೈ ತೊಳ್ಕೊಳ್ಳೋದಷ್ಟೇ ಅಲ್ಲ, ಇದು ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧಿ ಮಾಡಿ ಹೊಸ ವರ್ಷಕ್ಕೆ ರೆಡಿ ಮಾಡೋ ಒಂದು ರೀತಿ. ಸರಿ, ಪೂಜೆ, ಸ್ನಾನ ಎಲ್ಲ ಆಯ್ತು. ಈಗ ಬರೋಣ ಯುಗಾದಿ ಹಬ್ಬದ ಅಸ್ಲಿ ಹೈಲೈಟ್ಗೆ, ಅದರ ಹೃದಯಕ್ಕೆ. ಅದುವೇ ಯುಗಾದಿ ಪಚಡಿ. ಕೇಳೋಕೆ ಇದೊಂದು ಚಟ್ನಿ ಥರ ಇರ್ಬೋದು, ಆದ್ರೆ ಇದು ಅದಕ್ಕಿಂತ ಎಷ್ಟೋ ಹೆಚ್ಚು. ಹೌದು, ನಿಜವಾಗ್ಲೂ ಯುಗಾದಿ ಪಚ್ಚಡಿ ಇಲ್ಲದೆ ಯುಗಾದಿ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ. ಆ ಪಚ್ಚಡಿಯನ್ನ ಟೇಸ್ಟ್ ಮಾಡೋದ್ರಲ್ಲೇ ಇದೆ ಇಡೀ ಹಬ್ಬದ ನಿಜವಾದ ಅರ್ಥ. ಹಾಗಿದ್ರೆ ಏನದು ಪಚಡಿ? ಇದೊಂದು 6 ರುಚಿಗಳ ಮಿಕ್ಸ್. ಸಿಹಿಗಾಗಿ ಬೆಲ್ಲ, ಕಹಿಗಾಗಿ ಬೇವಿನ ಹೂವು, ಹುಳಿಗೆ ಹುಣಸೆಹಣ್ಣು ಮತ್ತೆ ಹಸಿ ಮಾವಿನಕಾಯಿ, ಖಾರಕ್ಕೆ ಹಸಿಮೆಣಸು, ಜೊತೆಗೆ ಉಪ್ಪು ಮತ್ತು ಒಗರಿಗಾಗಿ ಬಾಳೆಕಾಯಿ. ಈ 6 ರುಚಿಗಳು ಸೇರ್ಲೇಬೇಕು, ಒಂದೂ ಮಿಸ್ ಆಗೋ ಹಾಗಿಲ್ಲ. ಆದ್ರೆ ಇದೇನೋ ಅಡುಗೆ ರೆಸಿಪಿ ಥರ ಇದೆಯಲ್ಲ ಅಂತ ಅನ್ಕೋಬೇಡಿ. ಇಲ್ಲಿ ಪ್ರತಿಯೊಂದು ರುಚಿಗೂ ಒಂದೊಂದು ಅರ್ಥ ಇದೆ. ಅದೇ ಈ ಹಬ್ಬದ ಫಿಲಾಸಫಿ. ಹಾಗಾದ್ರೆ ಈ ರುಚಿಗಳ ಹಿಂದಿನ ಅರ್ಥವಾದ್ರೂ ಏನು? ಬನ್ನಿ, ಈಗ ಈ ಪಚಡಿಯ ಹಿಂದಿನ ತತ್ವಶಾಸ್ತ್ರ ಏನು ಅಂತ ನೋಡೋಣ. ಈ 6 ರುಚಿಗಳು ಬರೀ ನಾಲಿಗೆಗೆ ಅಲ್ಲ, ಅವು ನಮ್ಮ ಜೀವನದ 6 ಬೇರೆ ಬೇರೆ ಭಾವನೆಗಳನ್ನ, ಅನುಭವಗಳನ್ನ ಪ್ರತಿನಿಧಿಸ್ತವೆ. ಹೇಗೆ ಅಂತೀರಾ? ನೋಡೋಣ ಬನ್ನಿ. ನೋಡಿ, ಬೆಲ್ಲದ ಸಿಹಿ ಅದು ಜೀವನದಲ್ಲಿ ಬರೋ ಸಂತೋಷ, ಖುಷಿಯ ಸಂಕೇತ. ಬೇವಿನ ಹೂವಿನ ಕಹಿ ಇದೆಯಲ್ಲ, ಅದು ನಮ್ಮ ಕಷ್ಟಗಳು, ದುಃಖಗಳನ್ನ ನೆನಪಿಸುತ್ತೆ. ಹುಣಸೆಹಣ್ಣು ಮತ್ತು ಮಾವಿನಕಾಯ ಹುಳಿ ಲೈಫ್ನಲ್ಲಿ ಬರೋ ಸಡನ್ ಚಾಲೆಂಜ್ಗಳು, ಸರ್ಪ್ರೈಸ್ಗಳಿದ್ದ ಹಾಗೆ. ಮೆಣಸಿನ ಖಾರ ಕೋಪವನ್ನ ತೋರಿಸಿದ್ರೆ, ಉಪ್ಪು ಭೈರ ಆತಂಕಗಳನ್ನ ಸೂಚಿಸುತ್ತೆ. ಕೊನೆಗೆ ಆ ಬಾಳೆಕಾಯ ಒಗರು ಕಷ್ಟದ ಸಮಯದಲ್ಲೂ ಶಾಂತವಾಗಿರೋ ಗುಣವನ್ನ ಪ್ರತಿನಿಧಿಸುತ್ತೆ. ಅಬ್ಬಾ, ಒಂದೇ ಒಂದು ಚಟ್ನೀಲಿ ಇಡೀ ಜೀವನದ ಕಥೆ ಇದೆ ಅಲ್ವಾ? ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು? ಜೀವನ ಅಂದ್ರೆ ಬರೀ ಸಿಹಿ ಅಲ್ಲ, ಬರೀ ಕಹಿನೂ ಅಲ್ಲ. ಅದು ಈ ಎಲ್ಲ ರುಚಿಗಳ ಒಂದು ಮಿಕ್ಸ್. ಸುಖ, ದುಃಖ, ಕೋಪ, ಶಾಂತಿ, ಭಯ, ಧೈರ್ಯ ಎಲ್ಲವನ್ನೂ ನಾವು ಬ್ಯಾಲೆನ್ಸ್ ಆಗಿ ಸ್ವೀಕರಿಸಬೇಕು ಅನ್ನೋದೇ ಈ ಪಚಡಿ ನಮಗೆ ಹೇಳ್ಕೊಡೋ ದೊಡ್ಡ ಪಾಠ. ಓಕೆ, ಪಚಡಿ ಮೂಲಕ ಜೀವನದ ಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂಬರುವ ವರ್ಷಕ್ಕೆ ನಮ್ಮನ್ನ ಸಿದ್ಧಗೊಳಿಸೋ ಇನ್ನೊಂದು ಮುಖ್ಯವಾದ ಸಂಪ್ರದಾಯದ ಕಡೆಗೆ ಹೋಗೋಣ. ಅದೇ ಪಂಚಾಂಗ ಶ್ರವಣ. ಯುಗಾದಿ ದಿನದಂದು ಪುರೋಹಿತರು ಅಥವಾ ಮನೆಯ ಹಿರಿಯರು ಪಂಚಾಂಗವನ್ನ ಓದಿ ಹೇಳ್ತಾರೆ. ಅಂದ್ರೆ ಮುಂದಿನ 1 ವರ್ಷ ಹೇಗಿರ್ಲಿದೆ ಅನ್ನೋದ್ರ ಬಗ್ಗೆ ಒಂದು ಜನರಲ್ ಪ್ರಿಡಿಕ್ಷನ್ ಕೊಡ್ತಾರೆ. ಪಂಚಾಂಗ ಅಂದ್ರೆ 5 ಅಂಗಗಳು ಅಂತ. ಅವು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ. ಈ 5 ಆಸ್ಟ್ರೊಲಾಜಿಕಲ್ ಎಲಿಮೆಂಟ್ಸ್ನ ಆಧಾರದ ಮೇಲೆ ಮುಂದಿನ ವರ್ಷದ ಭವಿಷ್ಯವನ್ನ ಹೇಳ್ತಾರೆ. ಇದು ಸುಮ್ಮನೆ ಹೇಳೋದಲ್ಲ, ಇದೊಂದು ವ್ಯವಸ್ಥಿತವಾದ ಲೆಕ್ಕಾಚಾರ. ಇಲ್ಲಿ ಬರೀ ನಮ್ಮ ರಾಶಿ ಭವಿಷ್ಯ ಮಾತ್ರ ಹೇಳೋದಿಲ್ಲ, ಬದಲಿಗೆ ದೇಶದಲ್ಲಿ ಈ ವರ್ಷ ಮಳೆ ಬೆಳೆ ಹೇಗಾಗುತ್ತೆ, ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ, ರಾಜಕೀಯವಾಗಿ ಏನೆಲ್ಲ ಆಗ್ಬಹುದು, ಈ ಥರದ ದೊಡ್ಡ ವಿಷಯಗಳ ಬಗ್ಗೆನೂ ಒಂದು ಮುನ್ನೋಟ ಸಿಗುತ್ತೆ. ಇದು ಒಂದು ರೀತಿ ಮುಂದಿನ ವರ್ಷಕ್ಕೆ ಒಂದು ಗೈಡ್ಲೈನ್ ಇದ್ದ ಹಾಗೆ. ಈಗ ನೋಡಿ, ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದೆ ಅಲ್ವಾ? ಒಂದು ಕಡೆ ಯುಗಾದಿ ಪಚಡಿ ನಮ್ಗೆ ಜೀವನದಲ್ಲಿ ಬರೋ ಎಲ್ಲಾ ಸಿಹಿ ಕಹಿಗಳನ್ನ ಸ್ವೀಕರಿಸೋಕೆ ಕಲಿಸುತ್ತೆ. ಇನ್ನೊಂದು ಕಡೆ ಪಂಚಾಂಗ ಶ್ರವಣ ಮುಂದಿನ ವರ್ಷದಲ್ಲಿ ಬರ್ಬೋದಾದ ಒಳ್ಳೇದೋ ಕೆಡದಕ್ಕೆ ನಮ್ಮನ್ನ ಮೆಂಟಲಿ ಪ್ರಿಪೇರ್ ಮಾಡುತ್ತೆ. ಎರಡರ ಗುರಿ ಒಂದೇ, ಜೀವನವನ್ನ ಸಮಚಿತ್ತದಿಂದ ಎದುರಿಸೋದು. ಸರಿ, ಹಾಗಾದ್ರೆ ಈ ಎಲ್ಲದರ ಕೊನೆಯಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು? ಯುಗಾದಿ ಹಬ್ಬರ ಈ ಸಂದೇಶವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಯೋಚಿಸೋಣ. ನೋಡಿ, ಯುಗಾದಿಯ ಕೇಂದ್ರ ಸಂದೇಶ ತುಂಬಾನೇ ಸಿಂಪಲ್ ಮತ್ತು ಪವರ್ಫುಲ್.
ಜೀವನದಲ್ಲಿ ಬರೀ ಸುಖನೇ ಇರೋಲ್ಲ, ಬರೀ ದುಃಖನೂ ಇರೋಲ್ಲ. ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಸಿಹಿ, ಕಹಿ, ಹುಳಿ, ಖಾರ ಈ ಎಲ್ಲವನ್ನೂ ಸ್ವೀಕರಿಸೋದ್ರಲ್ಲೇ ಜೀವನದ ನಿಜವಾದ ಸೌಂದರ್ಯ ಇರೋದು. ಹಾಗಾದ್ರೆ ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಳೋಣ. ಈ ಹೊಸ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ಬಗೆಯ ರುಚಿಗಳನ್ನ, ಅಂದ್ರೆ ಎಲ್ಲ ಅನುಭವಗಳನ್ನ ನಾವು ಹೇಗೆ ಅಪ್ಪಿಕೊಂಡು ಮುಂದೆ ಸಾಗಬಹುದು? ಇದನ್ನ ಖಂಡಿತ ಯೋಚನೆ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.